ಜನತಾ ಪಾರ್ಟಿ ವಿತ್ ಡಿಫ್ರೆಂಟ್ ಅಂತೇಳಿ BJP ಬೇರೆ ರಾಜಕೀಯ ಪಕ್ಷಗಳಿಗಿಂತ ಭಿನ್ನ ಅಂತೇಳಿ, ಅದರಲ್ಲೂ ಫಸ್ಟು ಪಾರ್ಟಿ ವಿತ್ ಡಿಫ್ರೆಂಟ್ ಅಂತೇಳಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂತೇಳಿ ಚಿಂತನೆ ಮಾಡ್ತಾನೆ ಯಾವ ಜನಸಂಘದ ಕಾಲದಿಂದ ಕಾಂಗ್ರೆಸ್ ಥರ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಜನಸಂಘ ಕಟ್ಟುವಂಥ ಕಾಲಕ್ಕೆ ಹಾಕಿರ್ತಕ್ಕಂಥ ಆ ತತ್ವ ಸಿದ್ಧಾಂತಗಳ ಅಡಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಸಂಘಟನೆ ಆಗ್ತಾಯಿದೆ. ಇವತ್ತು GVG ರಾಮ್ಜಿಯವರ ಕೇಂದ್ರ ಸರ್ಕಾರದ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಏನೆಂದು ಒಂದಿಷ್ಟು ಹೊಸ ವಿಷಯಗಳನ್ನು ಮಂಡನೆಯನ್ನು ಮಾಡಿದ್ದಾರೆ. ಮಾನವ ದಿನಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಮತ್ತು ಆ ಒಂದು ಉದ್ಯೋಗ ಖಾತ್ರಿನಲ್ಲಿ ಪಾಲ್ಗೊಳ್ತಕ್ಕಂಥ ಕೂಲಿಕಾರರ ವೇತನವನ್ನು ಜಾಸ್ತಿ ಮಾಡಿ ಹೊಸ ಆವಿಷ್ಕಾರವನ್ನು ತಂದಿರತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸ್ವಾಗತ ಮಾಡ್ತಾಯಿದ್ದೇವೆ. ಆ ಕಾರಣಕ್ಕಾಗಿ ಇವತ್ತು ದೇಶಾದ್ಯಂತ ಇರತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲೂ ಕೂಡ ಅದನ್ನು ಜಾರಿಗೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಕರ್ನಾಟಕ ಒಳಗೊಂಡಂತೆ ದೇಶದ 3-4 ರಾಜ್ಯಗಳಲ್ಲಿರ್ತಕ್ಕಂಥ ಕಾಂಗ್ರೆಸ್ಸು ಮತ್ತು ಕಮ್ಯುನಿಸ್ಟ್ ಇರ್ತಕ್ಕಂಥ ಒಂದೆರಡು ರಾಜ್ಯಗಳು ಇವತ್ತು ಇಂಥ ಒಂದು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ವಿಫಲ ಆಗಿದ್ದಾರೆ. ತಾವು ಬಹುಮುಖ್ಯವಾಗಿ ಒಂದು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ, ಯಾಕೆ ತಾವು ಭಾಗವಹಿಸ್ತಾ ಇಲ್ಲ, ಹೋಗಿಲ್ಲ ಅಂತೇಳಿ. ಪಾದಯಾತ್ರೆ ತಾಲೂಕು ತುಂಬ ಏನು ನಡೆದಿಲ್ಲ. ಹೊನ್ನಾಳಿಯಿಂದ ಹನುಮಸಾಗರ ಇರ್ತಕ್ಕಂಥ 3.5-4 ಕಿಲೋಮೀಟ್ರು, ಇವತ್ತೊಂದು 5-6 ಕಿಲೋಮೀಟ್ರು ಇವತ್ತು ಏನು ಪಾದಯಾತ್ರೆ ಮಾಡ್ತಕ್ಕಂಥದ್ದು ಸರಿ ತಪ್ಪು ಅನ್ನುವಂಥ ವಿಚಾರ ಅಲ್ಲ. ಇಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ನೀವು ಕೇಳ್ತಕ್ಕಂಥದ್ದು, ಇವತ್ತು ಆ ಕಾರ್ಯಕ್ರಮದ ಸಮಾರೋಪ ಸಮಾರಂಭಕ್ಕೆ ಬರ್ತಕ್ಕಂಥ ಏನು BJPಯ ರಾಜ್ಯಾಧ್ಯಕ್ಷರು BY ವಿಜೇಂದ್ರ ಅವರು ಬರ್ತಾಯಿದ್ದಾರೆ, ತಾವು ಯಾಕೆ ಹೋಗಿಲ್ಲ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದಿರಿ. ಬಹುಶಃ ನಾವಿಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅತ್ಯಂತ BJPಯ ಶಿಸ್ತಿನ ಸಿಪಾಯಿಗಳು ಅಂತ ನಾವಂತೂ ಭಾವಿಸ್ಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಮನಸ್ಥಿತಿಯನ್ನು ಕೂಡ ಇಟ್ಕೊಂಡಿದ್ದೇವೆ. ಆದರೆ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ದಾವಣಗೆರೆ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು 3 ಭಾಗ ಆಗಿದೆ. 3 ಭಾಗ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಜೊತೆಯಲ್ಲಿ ಬಹುಶಃ ಸನ್ಮಾನ್ಯ ಶ್ರೀ BY ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ತರುವಾಯ ಬಹುಶಃ ಇಂತಹ ಯಾವ್ಯಾವ ಜಿಲ್ಲೆಗಳಲ್ಲಿ ಇಂಥ ಘಟನೆಗಳಿದ್ದಾವೋ ಅಲ್ಲಿರ್ತಕ್ಕಂಥ ಮುಖಂಡರನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಬಹುಶಃ ನನಗೆ ಅನಿಸ್ತಕ್ಕಂಥದ್ದು ಈ ಸಂದರ್ಭ ಹೊನ್ನಾಳಿ ಮತ್ತು ನ್ಯಾಮತಿಯ ಪಟ್ಟಣ ಪಂಚಾಯಿತಿ ಪುರಸಭೆಗಳ ಚುನಾವಣೆ ಇದೆ. ಜಿಲ್ಲಾ ಪಂಚಾಯಿತಿಯ ಚುನಾವಣೆ ಹೊಸ್ತಿನಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಇವತ್ತು ಈ ಜಿಲ್ಲೆನಲ್ಲಿರ್ತಕ್ಕಂಥ ಕನಿಷ್ಠ 250ಕ್ಕಿಂತ 280 ಗ್ರಾಮ ಪಂಚಾಯಿತಿಗಳಲ್ಲಿ 30 ಗ್ರಾಮ ಪಂಚಾಯಿತಿಯನ್ನು ಹೊರತುಪಡಿಸಿದರೆ 250 ಗ್ರಾಮ ಪಂಚಾಯಿತಿಗಳಲ್ಲಿ ಈ ವರ್ಷದಲ್ಲಿ 2024ರ ಈ ವರ್ಷದಲ್ಲಿ 26ರ ಈ ವರ್ಷದಲ್ಲಿ ಇವತ್ತು ಚುನಾವಣೆಗಳ ಪರ್ವ ಇರತಕ್ಕಂಥ ಈ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ BY ವಿಜೇಂದ್ರ ಅವರು ಈ ರೀತಿಯ ಸಣ್ಣ ಕಾರ್ಯಕ್ರಮಗಳಿಗೆ ಬರ್ತಕ್ಕಂಥದ್ದು ಔಚಿತ್ಯ ಅಲ್ಲ ಅಂತಕ್ಕಂಥ ಭಾವನೆ. ಜೊತೆಯಲ್ಲಿ ನಾವು ಹೇಳ್ತಕ್ಕಂಥದ್ದು ಇಷ್ಟೇ, ಜಿಲ್ಲೆನಲ್ಲಿರ್ತಕ್ಕಂಥ ಈ 3 ಗುಂಪುಗಳನ್ನು ಸರಿ ಮಾಡಿ ಜಿಲ್ಲೆ ಒಳಗೆ ಬರಬೇಕೇ ಹೊರತು ಒಂದು ಗುಂಪಿನ ಪರವಾಗಿ ಬಂದು ಹೋಗ್ತಕ್ಕಂಥದ್ದು ಇದು ಅವರ ಜವಾಬ್ದಾರಿಗೆ ತೋರಿಸ್ತಕ್ಕಂಥ ಗೌರವ ಅಲ್ಲ ಅಂತೇಳಿ ಭಾವಿಸ್ತೀವಿ. ಬಹುಶಃ ಹುದ್ದೆನಲ್ಲಿ ರಾಜ್ಯಾಧ್ಯಕ್ಷರ ಹುದ್ದೆಯನ್ನು ಅತ್ಯಂತ ಗೌರವದಿಂದ ನಾವು ಕಾಣ್ತೇವೆ. ಆದರೆ ಭಾರತೀಯ ಜನತಾ ಪಾರ್ಟಿಯ ವೈಯಕ್ತಿಕವಾಗಿರ್ತಕ್ಕಂಥ ಪಕ್ಷದ ಸೇವೆ ಹಿರಿತನದಲ್ಲಿ ನೋಡಿದ್ರೆ ನಾವೆಲ್ಲರೂ ಕೂಡ ವಯಸ್ಸಲ್ಲೂ ಹಿರಿಯರು, ಪಕ್ಷದ ಸೇವೆಯಲ್ಲೂ ಕೂಡ ಅವ್ರಿಗಿಂತ ಹಿರಿಯರು. ಆದರೆ ಹುದ್ದೆನಲ್ಲಿ ದೊಡ್ಡದಿದ್ದಾಗ ಸ್ಥಾನಕ್ಕೆ ಗೌರವ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅದರ ಸನ್ಮಾನ್ಯ ಶ್ರೀ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ. ಮೊನ್ನೆ ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ಕರ್ನಾಟಕದ ಪ್ರಭಾರಿಗಳಾಗಿರ್ತಕ್ಕಂಥ ಮೋಹನ್ ದಾಸ್ ಅಗರ್ವಾಲ್ರವರು ಮೊನ್ನೆ ನಡೆದಂಥ ಕಾರ್ಯಕಾರಿಣಿಯಲ್ಲಿ ಅವರ ನೇತೃತ್ವದಲ್ಲೇ ರಾಜ್ಯದಲ್ಲಿ ಮುಂದಿನ 15 ವಿಧಾನಸಭಾ ಚುನಾವಣೆ ನಡೀತಿದೆ ಅಂತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ವಿಜೇಂದ್ರ ಅವರ ಹೆಗಲ ಮೇಲೆ ಹಾಕಿದ್ದಾರೆ. ಆದರೆ ಈ ರೀತಿಯ ದಾವಣಗೆರೆ ಜಿಲ್ಲೆಯಲ್ಲಿರ್ತಕ್ಕಂಥ ಮನಸ್ಥಿತಿಯ ರಾಜ್ಯದ ಬಹುಸಂಖ್ಯಾತ ಜಿಲ್ಲೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ 2-3 ಗುಂಪುಗಳಾಗಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ, ನೋಡಿದ್ದೇವೆ. ಇದರಲ್ಲೇನು ಯಾವುದೇ ಮುಚ್ಚುಮರೆ ಇಲ್ಲ. ಸನ್ಮಾನ್ಯ ಶ್ರೀ ವಿಜೇಂದ್ರ ಅವರು ಇಂಥವರು ಕರೆದಿರ್ತಕ್ಕಂಥ ಇಂಥ ಕಾರ್ಯಕ್ರಮಕ್ಕೆ ಬರೋದಕ್ಕಿಂತ ಮುಖ್ಯವಾಗಿ ಆಯಾ ಜಿಲ್ಲೆನಲ್ಲಿರ್ತಕ್ಕಂಥ ಏನು ಒಡಕುಗಳಿದ್ದಾವೆ, ಒಡೆದ ಮನಸ್ಸುಗಳನ್ನು ಒಟ್ಟುಗೂಡಿಸಿದ ನಂತರ ಈ ರೀತಿ ಸಭೆಗಳಿಗೆ ಬರ್ತಕ್ಕಂಥದ್ದು ಅವರ ಸ್ಥಾನಕ್ಕೆ ಮತ್ತು ಅವ್ರಿಗೂ ಔಚಿತ್ಯ ಅಂತಕ್ಕಂಥ ಭಾವನೆ, ಗೌರವದಿಂದ ಸಲಹೆಯನ್ನು ಕೊಡ್ತೇವೆ. ನಾವು ಯಾವುದೇ ರೀತಿ ಈ ವ್ಯವಸ್ಥೆಯನ್ನು ಖಂಡಿಸ್ತಾ ಇಲ್ಲ. ಆದರೆ ಅವರ ಈ ಮನಸ್ಥಿತಿ ಇದೆಯಲ್ಲ, ಅವರು ಒಂದು ಗುಂಪಿನ ಪರವಾಗಿ ಬರ್ತಕ್ಕಂಥ ಮನಸ್ಥಿತಿ ಇದು ಸರಿಯಲ್ಲ. ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ 8 ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂದರೆ ಇಲ್ಲಿರ್ತಕ್ಕಂಥ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ಜಿಲ್ಲಾ ಕಾರ್ಯಕ್ರಮಗಳಿಗೆ ಬರಬೇಕು. ಬಹುಶಃ ನಾವು ನಿನ್ನೆ ಯಾವುದೋ ಒಂದು ಕಾರಣಕ್ಕೋಸ್ಕರವಾಗಿ ಪ್ರೊಟೆಸ್ಟ್ ಮಾಡೋದನ್ನು ಬೇಡ ಅಂತ ಯೋಚನೆ ಮಾಡಿ ನಿಲ್ಲಿಸಿದ್ವಿ. ಯಾಕೆಂದರೆ ಒಂದು ಶಿಸ್ತಿನ ಪಕ್ಷದ ಕಾರ್ಯಕರ್ತರಾಗಿರ್ತಕ್ಕಂಥ ನಾವು ಸನ್ಮಾನ್ಯ ಶ್ರೀ ರಾಜ್ಯಾಧ್ಯಕ್ಷರು ಬರುವಂಥ ಕಾರ್ಯಕ್ರಮ ಅಗೌರವ ತೋರಬಾರ್ದು ಅಂತೇಳಿ ಬಹುಶಃ ದಾರಿ ಮಧ್ಯದಲ್ಲೇ ನಾವು ಹೋಗ್ಬಿಟ್ಟು ಅವರಿಗೊಂದು ಮನವಿಯನ್ನು ಕೊಟ್ಟು ಇದು ಸರಿಯಲ್ಲ, ನೀವು ಬಂದದ್ದು ಜಿಲ್ಲೆನಲ್ಲಿ BJPಯನ್ನು ಸರಿ ಮಾಡಿ ಜಿಲ್ಲೆ ಒಳಗೆ ಬರಬೇಕು,
ಇದೇ ರೀತಿ ನಾಡಿನಾದ್ಯಂತ ಇರತಕ್ಕಂಥ ಏನು ಜಿಲ್ಲೆಗಳಲ್ಲಿ ಯಾವ ಒಡಕಿದೆ ಅದನ್ನ ಸರಿ ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡದೆ ಹೋದರೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಉದಯಿಸಲಿಕ್ಕೆ ಸಾಧ್ಯ ಆಗಲ್ಲ. ಆ ಮನಸ್ಥಿತಿಯನ್ನು ಸರಿ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿದೆ, ಅದನ್ನು ಮಾಡಬೇಕು. ಕರೆದ ತಕ್ಷಣ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ತಾವು ದಯಮಾಡಿ ಬರಬಾರ್ದು. ಹಿಂದೆ ಒಂದು ಸಾರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಸಂಗೊಳ್ಳಿ ರಾಯಣ್ಣಗೆ ಮಾಲಾರ್ಪಣೆ ಬೈಕ್ ರ್ಯಾಲಿ ಅಂತ ಮಾಡಿದ್ರು. 32 ಬೈಕಿಲ್ಲ ಒಬ್ಬ ರಾಜ್ಯಾಧ್ಯಕ್ಷರು ಬಂದಾಗ. ಕನಿಷ್ಠ ಒಬ್ಬ ರಾಜ್ಯಾಧ್ಯಕ್ಷರು ಒಂದು ಸಭೆಗೆ ಬರ್ತಾರೆ ಅಂತ ಹೇಳಿದರೆ 6,000 ರಿಂದ 8,000 ಜನ ನಮ್ಮ ಕಾರ್ಯಕರ್ತರು ಸೇರೋದ್ರ ಮುಖಾಂತರ, ಇಂಡೋರ್ ಸಭೆ ಆದರೆ 3,000, ಹೊರಗಿನ ಬಹಿರಂಗ ಸಭೆ ಆದರೆ 8,000 ರಿಂದ 10,000 ಜನಸಂಖ್ಯೆ ಸೇರ್ತಕ್ಕಂಥ ಕಾರ್ಯಕ್ರಮಗಳಿಗೆ ತಮ್ಮ ಸ್ಥಾನಕ್ಕೆ ಔಚಿತ್ಯ ಇರ್ತದೆ. ಸುಮ್ಮನೆ ಹಿಂಗೆ ಕರೆದ ಕಾರ್ಯಕ್ರಮಗಳಿಗೆಲ್ಲ ಬಂದರೆ ತಾವು ಕೂಡ ಕಿಂದಿರ ಜೋಗಿಗಳಾಗ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮ ಸ್ಥಾನ ದೊಡ್ಡದು, ಆ ಸ್ಥಾನವನ್ನು ಅರಿತು ಪ್ರತಿ ಕಾರ್ಯಕರ್ತನ್ನು ಕೂಡ ಜೋಡಿಸ್ಕೊಳ್ಬೇಕು. ಈ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಲಿ ಅಂತೇಳಿ ಎಷ್ಟೋ ಜೀವವನ್ನು ತೆತ್ತಿದ್ದಾರೆ, ತಮ್ಮ ಜೀವನ ತಾವು ಅರ್ಪಣೆ ಮಾಡಿದರೆ. ಇಡೀ ಜೀವನ ಪಕ್ಷಕ್ಕೋಸ್ಕರ ತೆಗೆದಿರ್ತಕ್ಕಂತಹ ಸಾವಿರಾರು ಕಾರ್ಯಕರ್ತರು ನಮ್ಮಂಥವರು ಪ್ರತಿ ಕ್ಷೇತ್ರದಲ್ಲೂ ಕೂಡ ನಾಡಿನಾದ್ಯಂತ ರಾಜ್ಯಾದ್ಯಂತ ಇದ್ದಾರೆ. ಅಂಥ ಕಾರ್ಯಕರ್ತರ ಮನಸ್ಸಿಗೆ ನೋವು ಮಾಡಿದ್ರೆ ನಿಜವಾಗ್ಲೂ ಕೂಡ ಒಳ್ಳೆಯದಾಗಲ್ಲ. ಈ ರೀತಿ ಕೆಟ್ಟ ಮನಸ್ಥಿತಿಯಿಂದ ಹೊರಬಂದು ಇಡೀ ರಾಜ್ಯವನ್ನು ಪ್ರವಾಸ ಮಾಡಬೇಕು. ಎಲ್ಲ ಜಿಲ್ಲೆಗಳಿರ್ತಕ್ಕಂಥ ಈ ಒಡಕುಗಳನ್ನು ಸರಿ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿದೆ. ಆ ಕೆಲಸವನ್ನು ಮಾಡಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ದೇವೆ. ರಾಜ್ಯಾಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಂತ ಹೇಳಿ ತಮಗೇನು ಮೆಸೇಜ್ ಬಂದಲ್ಲ? ಇಲ್ಲ, ನಮಗೆ ಕರೆಯೋದು ಬಿಟ್ಟೆ ಆಗಲೇ 1 ವರ್ಷ ಆಯಿತು. ಭಾರತೀಯ ಜನತಾ ಪಾರ್ಟಿನಲ್ಲಿ ಇದ್ಕೊಂಡೆ ಕಾಂಗ್ರೆಸ್ಸಿಗೆ ಯಾವತ್ತು ಬೆಂಬಲ ಕೊಟ್ಟರು, ಆ ಕೃತ್ಯವನ್ನು ಯಾವತ್ತು ಖಂಡಿಸಿದ್ವೋ, ಕಾಂಗ್ರೆಸ್ ಬಹುಮತ ಇರ್ತಕ್ಕಂಥ ಹೊನ್ನಾಳಿ ಪುರಸಭೆಯನ್ನು ಕಾಂಗ್ರೆಸ್ಸಿಗೆ ಯಾವತ್ತು ಬಿಟ್ಟುಕೊಟ್ರು, ಲೋಕಸಭಾ ಚುನಾವಣೆಯಲ್ಲಿ ಒಳಗಿಂದೊಳಗೆ ಯಾವ ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ಸಿಗೆ ಬೆಂಬಲಿಸಿದ್ರು, ಅವತ್ತಿಂದ ಇಲ್ಲಿವರೆಗೂ ಕೂಡ ನಾವು ಕೃತ್ಯವನ್ನು ಖಂಡಿಸಿದ್ವಿ. ನಿಜವಾದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, BJPಯ ಅಭಿಮಾನಿಗಳು ಪಕ್ಷವನ್ನು ದೇವರು ಅಂತ ಪೂಜಿಸ್ತಕ್ಕಂಥ ನಮ್ಮ ಮನಸ್ಥಿತಿ ಇರ್ತಕ್ಕಂಥವ್ರು ಒಂದೆರಡು ಮಾತಾಡಿದ್ವಿ. ನಮಗೂ ಅವ್ರಿಗೂ ಅಷ್ಟೇ, ಅವ್ರು ಕರೆಯೋದಿಲ್ಲ, ನಾವು ಹೋಗಿಲ್ಲ. ಆ ಜವಾಬ್ದಾರಿ ಕರಿತಕ್ಕಂಥದ್ದು ಜಿಲ್ಲಾಧ್ಯಕ್ಷರ ಹೆಗಲ ಮೇಲಿದೆ. ಮಂಡಲದ ಅಧ್ಯಕ್ಷರು ಪಕ್ಷದ ಹಿರಿಯರನ್ನು ಕರಿಬೇಕು ಸಭೆಗೆ. ಕರೀಲಿಕ್ಕೆ ಪಾಪ ಸ್ವತಂತ್ರ ಇಲ್ದವರೆಲ್ಲ ಅಧ್ಯಕ್ಷರಾದರೆ ಕರೆಯೋಕ್ಕೆಲ್ಲ ಅವಕಾಶ ಇರ್ತೈತಿ. ಅವರು ಒಬ್ರು ಹೇಳ್ದಂಗೆ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಹೋಗ್ತಕ್ಕಂಥ ಗುಲಾಮಗಿರಿನಲ್ಲಿರ್ತಕ್ಕಂಥವ್ರಿಗೆ ಪಕ್ಷದ ಹಿರಿತನ, ಪಕ್ಷಕ್ಕೆ ಗೌರವ ಕೊಟ್ಟು ಪಕ್ಷಕ್ಕೆ ದುಡಿದವರ ಬಗ್ಗೆ ಗೌರವ ಇದ್ದರೆ ನಿಜವಾಗ್ಲೂ ಕೂಡ ಕರೀತಾರೆ. ಅವ್ರು ಕರೆದಿಲ್ಲ ಅಂತ ಹೇಳಿದ್ರೆ ನಾವೇನು ಬಿಟ್ಟಿಲ್ಲ. ಸಣ್ಣ ಪುಟ್ಟ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದ್ರ ಒಂದೇನು ಅಂತ ಹೇಳಿದ್ರೆ ಶಿಸ್ತು ಅಂತ ಹೇಳ್ಕೊಂಡಿರ್ತಕ್ಕಂಥ ನಾವು ತಪ್ಪು ಮಾಡಬಾರ್ದು ಅಂತ ತಿಳ್ಕೊಂಡಿದ್ವಿ. ಇನ್ನು ಸ್ವಲ್ಪ ದಿನಗಳಲ್ಲಿ ನಾವು ಕೂಡ ಪ್ರತಿ ಗ್ರಾಮಗಳಿಗೆ ಪ್ರವಾಸವನ್ನು ಮಾಡ್ತೇವೆ. ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯನ್ನು ಮಾಡ್ತೇವೆ. ಪ್ರತಿ ಬೂತ್ಗಳಿಗೂ ಹೋಗುವಂಥ ಕೆಲಸವನ್ನು ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತ ಒಂದು ಸಭೆಯನ್ನು ಸೇರಿ ನಿಶ್ಚಯಿಸಿ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಬರುವಂಥ ಗ್ರಾಮ ಪಂಚಾಯತಿ, ನ್ಯಾಮತಿಯ ಪಟ್ಟಣ ಪಂಚಾಯತಿ, ಹೊನ್ನಾಳಿಯ ಪುರಸಭೆ, ಸಹಕಾರ ಕ್ಷೇತ್ರದ ಚುನಾವಣೆಗಳೇನು ನಡೀತಾ ಇದ್ದಾವೆ ಅದು ಅಣಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಕೂಡ ಗ್ರಾಮಗಳಿಗೆ ಭೇಟಿ ಕೊಟ್ಟು ಸಂಘಟನೆಯನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಾವಣಗೆರೆ ಜಿಲ್ಲೆ ಒಂದು ಪ್ರಶ್ನೆಗೆ ಬಂದುಬಿಡುತ್ತದೆ. GM ಸಿದ್ದೇಶ್ವರ ಅವರು, ಆಮೇಲೆ ರೇಣುಕಾಚಾರ್ಯ ಅವರು ಹೊಂದಾಣಿಕೆ ಆಗಿದೆ ಅಂತ ಹೇಳಿ ನಿಮ್ಮ ಪಕ್ಷದವರು ಅಲ್ಲೇ ಗುಸು ಮಾತಾಡುವಂಥದ್ದು ಆಗಿದೆ. ಸ್ವಲ್ಪ ಸತ್ಯನ ನಿಜನ? ಅದು ದೊಡ್ಡವರ ವಿಚಾರ. ಬಹುಶಃ ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆ ಇರೋದ್ರಿಂದ ರಾಜ್ಯದ ನಾಯಕರ ಸೂಚನೆ ಮೇರೆಗೆ, ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಸೂಚನೆ ಮೇರೆಗೆ ಬಹುಶಃ 1-2 ಸಭೆಗಳಲ್ಲಿ ಒಟ್ಟಾಗಿ ಸೇರಿ ಸಭೆಯನ್ನು ನಡೆಸಿದ್ದಾರೆ, ಇಲ್ಲ ಅಂತಲ್ಲ. ಆ ಪ್ರಶ್ನೆನ ದಯಮಾಡಿ ಅವ್ರನ್ನೇ ಕೇಳಬೇಕು. ನಾವೆಲ್ಲ ಏನು ಅಂತಂದರೆ ಭಾರತೀಯ ಜನತಾ ಪಾರ್ಟಿ ಅಷ್ಟೇ. ಪಕ್ಷ ನಮಗೆ ಮುಖ್ಯ. ಪಕ್ಷ ಏನು ಹೇಳ್ತದೆ ಅದನ್ನು ಕೇಳ್ತೇವೆ. ಈ ಮನಸ್ಥಿತಿ ಏನು ಭಾಳ ದಿವಸ ಉಳಿಯಲ್ಲ, ಇದಕ್ಕೆ ಒಂದು ದಿವಸ ಅಂತ್ಯ ಆಗ್ತದೆ. ನಿಜವಾದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಈ ಮಂಡಲದ ಅಧ್ಯಕ್ಷರು ಅದೇ ಆಕಾರ ಅವ್ರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಈ ತಾಲೂಕಲ್ಲಿ ಕಟ್ತೇವೆ. ಮತ್ತು 2 ತಾಲೂಕನ್ನು ಸಂಘಟನೆ ಮಾಡೋದ್ರ ಮುಖಾಂತರ ಹೊನ್ನಾಳಿ ವಿಧಾನಸಭೆಯನ್ನು ಭಾರತೀಯ ಜನತಾ ಪಾರ್ಟಿಗೆ ತೆಕ್ಕೆಗೆ 15ನೇ ವಿಧಾನಸಭಾ ಚುನಾವಣೆಯನ್ನು ನಡೀತದೆ 2028ಕ್ಕೆ. ಆ ಚುನಾವಣೆಯಲ್ಲಿ BJPಯನ್ನು ಇಲ್ಲಿ ಗೆಲ್ಲಿಸಿ ಕಮಲವನ್ನು ಅಲಿಸಿ ಕರ್ನಾಟಕದ ವಿಧಾನಸಭೆಗೆ ಮತ್ತೊಂದು ಬಾರಿ ಕಮಲವನ್ನು ಕಳಿಸ್ಕೊಡ್ತಕ್ಕಂಥ ಕೆಲಸವನ್ನು ನಮ್ಮೆಲ್ಲ ಕಾರ್ಯಕರ್ತರು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತೇವೆ. ಧನ್ಯವಾದಗಳು.